ಮದ್ರಸವನ್ನು ಅನುಮಾನದಿಂದ ನೋಡುವ ಒಂದು ಗುಂಪು ಈ ದೇಶದಲ್ಲಿದೆ. ಮಸೀದಿಯನ್ನು ಭಯೋತ್ಪಾದಕರ ತಾಣ ಎಂದು ಹೇಳುವ ಒಂದು ಗುಂಪು ಈ ದೇಶದಲ್ಲಿದೆ. ಬಿಳಿ ಟೋಪಿ, ಬಿಳಿ ಕುರ್ತಾ, ಪೈಜಾಮ ಧರಿಸಿದ ಮದ್ರಸದ ಪುಟ್ಟ ಪುಟ್ಟ ಮಕ್ಕಳನ್ನು ಭಯೋತ್ಪಾದಕರಂತೆ ಕಾಣುವ ಜನರು ನಮ್ಮ ನಡುವೆ ಇದ್ದಾರೆ. ಮಸೀದಿಯನ್ನು ರಹಸ್ಯ ತಾಣದಂತೆ ಕಾಣುವವರು ನಮ್ಮ ಜೊತೆ ಇದ್ದಾರೆ. ಮದ್ರಸವನ್ನು ಅಪಾಯಕಾರಿಯಂತೆ ನಂಬಿದವರಿದ್ದಾರೆ. ಹೀಗೆ ನಂಬುವುದಕ್ಕೆ ಮತ್ತು ಅಂದುಕೊಳ್ಳೋದಕ್ಕೆ ಪೂರಕವಾದ ಕಥೆಗಳು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಆಗ್ತಾ ಇರುತ್ತೆ. ಟಿ ವಿ ಚಾನೆಲ್ಗಳಲ್ಲೂ ರಂಗುರಂಗಿನ ಕಥೆಗಳು ಪ್ರಸಾರ ಆಗ್ತಾ ಇರುತ್ತೆ. ಇದನ್ನೇ ನಂಬಿಕೊಂಡ ಅಸಂಖ್ಯ ಮಂದಿ ಈ ದೇಶದಲ್ಲಿದ್ದಾರೆ. ಆದರೆ ಕೆಲವೊಮ್ಮೆ ಅಚಾನಕ್ಕಾಗಿ ಅಸಲಿಯತ್ತು ಬಹಿರಂಗಕ್ಕೆ ಬರುತ್ತೆ. ಸುಳ್ಳಿನ ಪೊರೆ ಕಳಚಿ ಬೀಳುತ್ತೆ. ಅಂತಹದ್ದೊಂದು ಘಟನೆ ಮಹಾರಾಷ್ಟ್ರದ ಭಿವಂಡಿಯಿಂದ ವರದಿಯಾಗಿದೆ. तो वाकई में ये एक एकदम अनोखा एक्सपीरियंस अनुभव इंसानियत सच्चे रूप में यहाँ पर देखने को मिल रही है, जो कि आज के ज़माने में बहुत ज़्यादा ज़रूरी है. कितना हम लोगों को डर था, वो सारा डर, घबराहट, संकोच सब दूर हो गया और एक यहाँ पर सच में भाईचारा देखने को मिल रहा है. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಭಿವಂಡಿಯ ಸಲಾಹುದ್ದೀನ್ ಅಯ್ಯೂಬಿ ಮೆಮೋರಿಯಲ್ ಜೂನಿಯರ್ ಕಾಲೇಜಿನಲ್ಲಿ ಜೂನ್ 21ರಂದು ನೀಟ್ ಮರುಪರೀಕ್ಷೆ ನಿಗದಿಯಾಗಿತ್ತು. ಇದರ ಹತ್ತಿರದಲ್ಲೇ ದಾರುಲ್ ಉಲೂಮ್ ದೀನಿಯಾತ್ ಹೆಸರಿನ ಮದ್ರಸ ಇತ್ತು. ಪಕ್ಕದಲ್ಲೇ ಮಸೀದಿಯೂ ಇತ್ತು. ನೀಟ್ ಪರೀಕ್ಷೆಗೆ ವಿದ್ಯಾರ್ಥಿಗಳ ಜೊತೆ ಪೋಷಕರು ಬಂದಿದ್ರು. ಒಂದು ದಿನ ಮೊದಲೇ ಬಂದ ಪೋಷಕರು ಇದ್ದರು. ಅವರಿಗೆಲ್ಲ ಈ ಮದ್ರಸ ಬಾಗಿಲು ತೆರೆಯಿತು. ಮದ್ರಸದ ಒಳಗೆ ಈ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಉಳಿದುಕೊಳ್ಳುವುದಕ್ಕೆ ಸಂಪೂರ್ಣ ವ್ಯವಸ್ಥೆ ಮಾಡಲಾಯಿತು. ಅವರಿಗೆ ಊಟ, ನೀರು, ಸ್ನ್ಯಾಕ್ಸ್ ಇತ್ಯಾದಿಗಳನ್ನು ಒದಗಿಸಲಾಯಿತು. ಬಿಸಿಲಿನ ತಾಪದಿಂದ ತಡೆದುಕೊಳ್ಳೋದಕ್ಕೆ ಫ್ಯಾನಿನ ವ್ಯವಸ್ಥೆಯನ್ನು ಮಾಡಲಾಯಿತು. ಮದ್ರಸದ ಪುಟ್ಟ ಪುಟ್ಟ ವಿದ್ಯಾರ್ಥಿಗಳು ಈ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಆಹಾರವನ್ನು ವಿತರಿಸಿದರು. तो वो अनफॉर्चुनेटली मुझे मेरे फ्रेंड को कॉल करना पड़ा, उसके घर पे जाना पड़ा, धूप में खड़े थे. तो यहाँ पे आके बहुत अच्छा लगा कि अरेंजमेंट अच्छा किए, साथ में सब खाने पीने के भी बंदोबस्त किए. ಮುಖ್ಯವಾಗಿ ಕಲ್ಯಾಣ್, ಅಂಬರ್ನಾಥ್, ಥಾಣೆ, ಡೊಂಬಿವಲಿ ಇತ್ಯಾದಿ ದೂರದ ಪ್ರದೇಶಗಳಿಂದ ಈ ಪರೀಕ್ಷೆಗಾಗಿ ಸಲಾಹುದ್ದೀನ್ ಅಯ್ಯೂಬಿ ಕಾಲೇಜಿಗೆ ವಿದ್ಯಾರ್ಥಿಗಳು ಬಂದಿದ್ದರು. ಅವರ ಜೊತೆ ಪೋಷಕರು ಬಂದಿದ್ದರು. ವಿದ್ಯಾರ್ಥಿಗಳ ಜೊತೆ ಒಂದಕ್ಕಿಂತ ಹೆಚ್ಚು ಮಂದಿ ಪೋಷಕರು ಬಂದದ್ದು ಇದೆ. ಇವರೆಲ್ಲ ಈ ಮದ್ರಸಾ ಆಡಳಿತ ಮಂಡಳಿಯ ಸೇವೆಯನ್ನು ಶ್ಲಾಘಿಸಿದರು. लेकिन जब हम लोग आज चारों यहाँ पर आए और वो भी चारों आना इस तरह से हुआ कि बारिश हो गई तो अकेले उसको दो लोग कहाँ आएंगे, तो हम चारों सब साथ में आए और फिर यहाँ पर खड़े रास्ता देख रहे थे कि कैसे वहाँ पर वो अंदर जाएगी, क्या होगा आगे. लेकिन वो जो चिंता थी कि हम लोग ये यहाँ पर कैसे सर्वाइव करेंगे, वो यहाँ पर आते ही यहाँ पर एक वॉलेंटियर हम लोगों को मिली जिसका शमा नाम है. इतनी अच्छी वो बच्ची थी. उसने हम लोगों से पूछा कि आप यहाँ पर स्टे करना चाहोगे कि यहाँ पर व्यवस्था की गई है. तो वो दो वॉलेंटियर जिसमें एक शमा जिसने बहुत अच्छे से हम लोगों से बात करके यहाँ पर हम लोग को बिठाया, फिर पानी पहले दिया, ऊपर से फिर खाने की भी व्यवस्था की. ನಾವು ಹಿಂದೆಂದೂ ಇಂತಹ ಅನುಭವವನ್ನು ಪಡೆದೇ ಇಲ್ಲ. ಈ ಹಿಂದೆ ಪರೀಕ್ಷೆಗಾಗಿ ಹೋಗಿದ್ದಾಗ ಇಂತಹ ಸೌಲಭ್ಯ ಸಿಕ್ಕಿರಲೇ ಇಲ್ಲ. ಇಲ್ಲಿಯ ಅನುಭವ ಅತ್ಯಂತ ಸಂತಸಮಯವಾದದ್ದು ಎಂದು ಪೋಷಕರು ಹೇಳಿದ್ದಾರೆ. ವಿಶೇಷ ಏನೆಂದರೆ ಬುರ್ಖಾಧಾರಿ ಮಹಿಳೆಯರು ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಮೆಹಂದಿ ಹಚ್ಚಿದ್ರು. ಅವರೊಂದಿಗೆ ಪ್ರೀತಿಯಿಂದ ಒಡನಾಡಿದ್ರು. ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತು. ಒಂದು ಕಡೆ ಮಸೀದಿ ಮತ್ತು ಮದ್ರಸಗಳ ಬಗ್ಗೆ ಭಯದ 10 ಹಲವು ಕಥೆಗಳು ಸಮಾಜದಲ್ಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಮಸೀದಿ ಮತ್ತು ಮದ್ರಸಗಳನ್ನು ಅಪಾಯಕಾರಿಗಳಂತೆ ಬಿಂಬಿಸುವ ಬರಹಗಳು ಆಗಾಗ ಪ್ರಕಟವಾಗ್ತಾ ಇರುತ್ತೆ. ಅವುಗಳನ್ನು ರಹಸ್ಯ ಮತ್ತು ನಿಗೂಢ ತಾಣಗಳಾಗಿ ಬಿಂಬಿಸಲಾಗ್ತಾ ಇರುತ್ತೆ. ಮದ್ರಸ ವಿದ್ಯಾರ್ಥಿಗಳನ್ನು ಅನುಮಾನದಿಂದ ನೋಡಲಾಗುತ್ತೆ. ಆದರೆ ಸತ್ಯ ಹೀಗಿಲ್ಲ ಎಂಬುದನ್ನು ದಾರುಲ್ ಉಲೂಮ್ ದೀನಿಯಾತ್ ಮದ್ರಸ ಸಾರಿ ಹೇಳಿದೆ. ಇಂಥದ್ದೊಂದು ಸೌಲಭ್ಯವನ್ನು ಈ ಹಿಂದೆಂದೂ ನಾವು ಅನುಭವಿಸಿಲ್ಲ ಎಂದು ಒಂದಕ್ಕಿಂತ ಹೆಚ್ಚು ಹೆತ್ತವರು ಮೀಡಿಯಾದ ಮುಂದೆ ಹೇಳುವಷ್ಟು ಅದ್ಭುತ ಸೇವೆಯನ್ನು ಈ ಮದ್ರಸ ನೀಡಿದೆ. ಇಲ್ಲಿಯ ವಿದ್ಯಾರ್ಥಿಗಳ ವರ್ತನೆಯಿಂದ ಪೋಷಕರು ಪ್ರಭಾವಿತರಾಗಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸಿದ್ದಾರೆ. बहुत अच्छी सेवा दी है, बस हम तो ये बोलेंगे. और आप नो डाउट कि आप लोग ऐसी सेवा करते आए हो तो ऐसे ही करते रहिए, हम ये बोलेंगे, ताकि इंसानियत भाव बढ़े, दिखे. ವೀಕ್ಷಕರೇ, ಪರಾಮರ್ಶಿಸದೆ ಯಾವುದನ್ನು ನಂಬಬೇಡಿ. ವ್ಯಕ್ತಿಗಳ ತಪ್ಪನ್ನು ಧರ್ಮದ ಮೇಲೆ ಎಂದೂ ಹೊರಿಸಬೇಡಿ. ಈ ದೇಶದಲ್ಲಿರುವ ಮಂದಿರ, ಮಸೀದಿ, ಚರ್ಚ್ಗಳು ವ್ಯಕ್ತಿಗಳ ತಪ್ಪಿಗೆ ಹೊಣೆಯಲ್ಲ.
ಹಿಂದೂ, ಇಸ್ಲಾಂ, ಕ್ರೈಸ್ತ ಧರ್ಮಗಳು ವ್ಯಕ್ತಿಗಳ ತಪ್ಪಿಗೆ ಹೊಣೆ ಅಲ್ಲ. ಯಾರೇನೇ ಹೇಳಿದರೂ ಸತ್ಯವನ್ನು ಸ್ಪಷ್ಟಪಡಿಸಿಕೊಳ್ಳಿ. ಕಣ್ಮುಚ್ಚಿ ಯಾವುದನ್ನು ನಂಬಬೇಡಿ, ಯಾವುದನ್ನು ಒಪ್ಪಿಕೊಳ್ಳಬೇಡಿ. ಭಿವಂಡಿಯ ದಾರುಲ್ ಉಲೂಮ್ ದೀನಿಯಾತ್ ಮದ್ರಸದ ಆಡಳಿತ ಮಂಡಳಿಗೆ ಧನ್ಯವಾದ.